ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದರಂತೆ ಈ ಒಂದು ಶಾಸಕರ ವಿದೇಶ ಪ್ರವಾಸವನ್ನ ಪಶುಸಂಗೋಪನಾ ಇಲಾಖೆಯಿಂದಲೇ ಕೈಗೊಳ್ಳುತ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಬನ್ನಿ, ಈ ಸಂಬಂಧವಾಗಿ ಖುದ್ದು ಪಶುಸಂಗೋಪನಾ ಸಚಿವರಾದಂಥ ಪಿರಿಯಾಪಟ್ಟಣ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಮ ಇಲಾಖೆಯಿಂದ ಒಂದಷ್ಟು ಮಂದಿ ಶಾಸಕರು ಅಧ್ಯಯನಕ್ಕೋಸ್ಕರ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗೆ ತೆರಳುತ್ತಾ ಇದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಸರ್, ನೋಡಿಯಪ್ಪ, ಈ ಸುದ್ದಿ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದನ್ನು ಯಾರು ಈ ವಿಚಾರ ಈ ಪ್ರಸ್ತಾಪ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಕಳಿಸ್ತಾ ಇಲ್ಲ. ಏನು, ಫಸ್ಟ್ ಆಫ್ ಆಲ್ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಕಳಿಸ್ತಾ ಇಲ್ಲ. ಈ ಶಾಸಕರು ಕೆಲವರು ವಿದೇಶ ಪ್ರವಾಸ ಮಾಡ್ತಾರೆ. ಅದರಲ್ಲಿ ನನ್ನನ್ನು ಕರೆದಿದ್ರು, ಬನ್ನಿ ಹೋಗೋಣ ಅಂತ, ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ. ಆಗ ನಾನು ನೋಡೋಣ, ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಬಟ್ ಈಗ ನಾನು ಹೋಗ್ತಾ ಇಲ್ಲ. ಕೆಲವರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇದಕ್ಕೂ ನಮ್ಗೆ ಏನು ಸುಮ್ಮನೆ ನನ್ನ ನೇತೃತ್ವ ನನ್ನ ಹೆಸರು ಹಾಕ್ಕೊಂಡಿದ್ರು ಅವರು. ನೀವು ಬನ್ನಿ, ಹೋಗೋಣ. ನಾನು ಆದರೆ ಬರ್ತೀನಪ್ಪ ಅಂತ ಹೇಳಿದ್ದೆ. ಬಟ್ ನಾನು ಹೋಗ್ತಾ ಇಲ್ಲ. ಕೆಲವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಉಸ್ತುವಾರಿ ವಹಿಸ್ಕೊಂಡಿರೋ ಚಾಮರಾಜನಗರ ಶಾಸಕರೇ ಹೇಳಿದರು ಸರ್, ಯಾರೋ ಪಶುಸಂಗೋಪನಾ ಇಲಾಖೆಯಿಂದ ವೆಂಕಟೇಶ್ವರ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರ ನಾವು ತೆರಳುತ್ತಾ ಇದ್ದೀವಿ ಅಂತ ಹೇಳಿದರು ಸರ್. ಈಗ ಹೇಳಿದ್ನಲ್ಲ, ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರು ಯಾತಕ್ಕೆ ಆ ಥರ ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಏನು, ಜೊತೆಗೆ ನನಗೆ ಇನ್ನೊಂದು, ಯಾಕೆ ನಾವು ಯಾರೀಗ MLAಗಳು ಏನಾದ್ರು ಎಲ್ಲರೂ ಪ್ರವಾಸ, ಅವ್ರ ಸ್ವಂತ ದುಡ್ಡು ಪ್ರವಾಸ ಮಾಡೋಕ್ಕೆ ಯಾರ ಪರ್ಮಿಷನ್ ಬೇಕಿದೆ? ಈ MLAಗಳು ಅರ್ಥ ಮಾಡ್ಕೋಬೇಕು. ಭಯ ಆಗಿ ಬೀಳ್ತಾರೆ ಅಂತ ನನಗೆ ಗೊತ್ತಾಗಲ್ಲ. ಏನಾದ್ರು ಸರ್ಕಾರ ದುಡ್ಡಲ್ಲಿ ಹೋಗೋದಾದ್ರೆ ಹಂಚ್ಕೋಬೋದು. ಅವ್ರು ಏನು ಸರ್ಕಾರ ದುಡ್ಡಲ್ಲಿ ಪ್ರವಾಸ ಹೋಗ್ತಾರೆ, ಹಂಗೆ ಹೇಗೆ ಅಂತ ಇದು ಮಾಡ್ತಾರೆ. ಅವ್ರ ಸ್ವಂತ ದುಡ್ಡು ಹೋಗಕ್ಕೆ ಹಂಚಿಕೆ ಯಾಕೆ? ಸರ್, ಹಿಂದೆ ಶಾಸಕರು ಮತ್ತು ಸಚಿವರು ಏನಾದರೂ ಊಟಕ್ಕೆ ಸೇರಿದರೆ ಸುರ್ಜೇವಾಲಾ ಮುಖಾಂತರ ಒಂದು ಬಣ ಬ್ರೇಕ್ ಹಾಕಿಸ್ತಾ ಇತ್ತು ಸರ್. ಈಗ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ, ವಿದೇಶ ಟೂರ್ಗುನ ಶಾಸಕರ ಫಾರಿನ್ ಟೂರ್ಗೂ ಏನು ಬ್ರೇಕ್ ಹಾಕಿಸೋ ಪ್ರಯತ್ನ ನಡೀತಾ ಇದೆ ಹೈಕಮಾಂಡ್ ಕಡೆಯಿಂದ ಅಂತ. ನಮ್ಗೆ ಯಾರು ಏನು ಬ್ರೇಕ್ ಹಾಕಿ ನನಗೆ ವಿಚಾರಕ್ಕೆ ಬಂದು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನೇ ಹೋಗ್ತಾ ಇಲ್ವಲ್ಲ. ಏನೋ ನಮ್ಮ ಸ್ನೇಹಿತೀಗ 5 ಸಲ 4 ಸಲ 5 ಸಲ 6 ಸಲ ಗೆದ್ದುವಂಥ ಸ್ನೇಹಿತರು ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಈ ವಿಚಾರ ಚರ್ಚೆ ಮಾಡ್ತಾಯಿದ್ರು. ನಾನು ಏನು ಚರ್ಚೆ ಅಪ್ಪ ಇದಕ್ಕೆ, ಹೀಗೆ ಅಂದರು. ನೀವು ಬನ್ನಿ ಅಂದರು. ನೋಡೋಣ, ಸಾಧ್ಯ ಆದರೆ ಬರ್ತೀನಿ ಅಂತೇಳಿ. ಹಿಂಗಿದೆ ಅಷ್ಟೇ. ಏನೋ ಅಂದರೆ ನಾನು ಹೋಗ್ಬೇಕು ಅಂದರೆ ಮುಖ್ಯಮಂತ್ರಿಗಳು ಕೇಳ್ಕೊಂಡೇ ಹೋಗ್ಬೇಕು ನಾನು. ಏನು, ಅವ್ರು ಹೋಗೋಕೆ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಅವ್ರ MLAಗಳು ಅವ್ರ ಇಚ್ಛೆ ಅವ್ರು ಹೋಗ್ಬೋದು. ಯಾಕೆಂದರೆ ಸರ್, ನೀವು CM ಆಪ್ತರು, ಮತ್ತೊಂದು ಕಡೆಯಾಗಿ CM ಬಣದವರೇ ಏನು 28-30 ಜನ CM ಬಣದವರೇ ಶಾಸಕರನ್ನೇ ಪ್ರವಾಸ ಕೈಗೊಳ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು ಸರ್. ಸೊ ಹಂಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನಂಥದ್ದೊಂದು ಚರ್ಚೆ CM ಸಮ್ಮುಖದಲ್ಲಿ ಅಥವಾ ಏನಾದ್ರು ನಡೆದಿತ್ತಾ ಸರ್? ನೋಡಿಯಪ್ಪ, ಇದು ಯಾರಿಗೂ ಸಂಬಂಧಪಟ್ಟ ವಿಚಾರ ಅಲ್ಲ. ಏನು, ಯಾರು ಬಣನೂ ಅಲ್ಲ ನನಗೆ ಬಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಮತ್ತು CM ಆಪ್ತರು ಅಂದರೆ ನಾವೆಲ್ಲ ನಾನೀಗ ವೈಯಕ್ತಿಕವಾಗಿ ಹೇಳಿದಾಗ ನಾನು 25-30 ವರ್ಷದಿಂದ ಒಂದೇ ಜಿಲ್ಲೆಯವರು, ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಏನು, ನಾವು ಜೊತೆಯಲ್ಲಿದ್ದೀವಿ. ಹಾಗೆ ಆತ್ಮೀಯತೆ ಸಹಜವಾಗಿ ಇದ್ದೇ ಇರುತ್ತೆ ನಮಗೂ. ಏನು, ಇದರಲ್ಲಿ ಅವ್ರದ್ದೇನು ಪಾತ್ರ ಇಲ್ಲ, ಅಥವಾ DK ಶಿವಕುಮಾರ್ದವ್ರದ್ದು ಪಾತ್ರ ಇಲ್ಲ, CM ಅವ್ರದ್ದು ಪಾತ್ರ ಇಲ್ಲ. ಏನೋ ಇವರು ಒಂದು 8-10 ಜನ ಹಿಂಗೆ ಶುರು ಮಾಡ್ಕೊಂಡಿದ್ರು, ಅಷ್ಟೊಂದು ಹೋಗ್ತಾ ಇದ್ದಾರೆ ಅಷ್ಟೇ. ಅವ್ರು ಸ್ವಂತ ಇದನ್ನು ಹೋಗ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಸರ್, ಈ ಯಾವಾಗ ಈ ನಾಯಕತ್ವ ಬಿಕ್ಕಟ್ಟು ಜೋರಾಯಿತೋ ಹೈಕಮಾಂಡ್ನಿಂದ ಒಂದು ಕ್ಲಾರಿಟಿ ಪಡ್ಕೊಳೋದಕ್ಕೆ, ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಇಂಥದ್ದೊಂದು ಪ್ರವಾಸವನ್ನು ಕೈಗೊಂಡ್ರು ಶಾಸಕರು ಅಂತ. ಯಾಕಂದರೆ ಸಿದ್ದರಾಮಯ್ಯನ ಕೆಳಗಿಳಿಸೋ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಹೈಕಮಾಂಡೇ ಒಂದು ಸ್ಪಷ್ಟನೆ ಕೊಡಲಿ ಅನ್ನುವಂಥ ಉದ್ದೇಶ ಇದರಲ್ಲಿ ಅಡಗಿದೆ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪ್ರವಾಸ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಅಂತ 140 ಜನ MLAಗಳಿದ್ದಾರೆ. 15 ಜನ ಹೋಗ್ಬಿಟ್ರೆ ಒಂದು ಬೆಂಬಲ ಕೊಟ್ಟಂಗೆ ಆಗ್ಬಿಡುತ್ತೆ. ಇಟ್ಸ್ ನಾಟ್ ಕರೆಕ್ಟ್. ಅದು ಸುಮ್ಮನೆ ಆ ಥರ ಸುಮ್ಮನೆ ವಿಶ್ಲೇಷಣೆ ಏನೇನೋ ಮಾಡೋದು ಬೇಡ. ಅದು ಅವ್ರೇನು ಈಗ ಅವ್ರನ್ನ ಪ್ರತಿ ವರ್ಷ ಯಾವಾಗ ಹೋಗಲ್ಲ, ಕಳಿಸೋರು ಹೋಗಿದ್ದು ಅಂತ ನನಗೆ ಗೊತ್ತಿರಲಿಲ್ಲ. ಕಳಿಸಿ ಹಿಂಗೆ ಮಾಡ್ಕೊಂಡು ಹೋಗಿದ್ದು ಅಂತೇಳಿ ನಮ್ಮ ಅವ್ರೆಲ್ಲ ಚರ್ಚೆ ಮಾಡೋದು ಅಂದರೆ ನನ್ನ ಸೇರಿಸ್ಕೊಂಡಿದ್ದಾರೆ. ಬಟ್ ನಾನು ಹೋಗ್ತಾ ಇಲ್ಲ. ಸರ್, ಈಗ ನೀವು ಕೂಡ CM ಗಾಪ್ತರು. ಒಂದು ಕಡೆಗೆ CM DK ಶಿವಕುಮಾರ್ ಅವರು ಈಗ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. ಸೂಕ್ತ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದಾರೆ. ಈ CM ಬದಲಾವಣೆ ಆಗುತ್ತಾ ಸರ್, ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಯೋ ಸಾಧ್ಯತೆಗಳಿದಾವ ಅಂತ? ನೋಡಿಯಪ್ಪ, ಈ ವಿಚಾರದಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಇದು ನಮಗೇನು ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದಕ್ಕೆ ಎಲ್ಲರೂ ಬದ್ಧರಾಗಬೇಕು ಅಷ್ಟೇ. ಮೊನ್ನೆ ಮೈಸೂರಲ್ಲೂ ರಾಹುಲ್ ಗಾಂಧಿ ಬಂದಿದ್ರು. ಯಾರು ಏನಾದರೂ ಆಗಲಿ, ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ, ಈಗ ಮುಖ್ಯಮಂತ್ರಿ ಅದನ್ನೇ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿ ನಾನು ಬದಲಾಗ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಬೇರೆ ಇನ್ನೇನಿದೆ? ಹೈಕಮಾಂಡ್ ಅವ್ರಿಗೆ ಬೇಡಪ್ಪ ನೀವು ಬಿಡು ಅಂದ್ರೆ ಬಿಡ್ತಾರೆ ಅಷ್ಟೇ. ಬಿಡಕ್ಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯ. ಈ ಅವರೇ ಹೇಳ್ತಾ ಇದ್ದಾರಲ್ಲ, ಹೈಕಮಾಂಡ್ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು CM ಆಪ್ತರು ಹಾಗೂ ಪಶುಸಂಗೋಪನಾ ಸಚಿವರಾದಂಥ ಪಿರಿಯಾಪಟ್ಟಣ ವೆಂಕಟೇಶ್ವರ ಸ್ಪಷ್ಟ ನುಡಿಗಳು.
ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.